shut-off in preparation for stage separation. Houston is focused on the critical systems of the International. Now, SES-1, or second stage engine start. Orbital Laboratory team here in There is a spacecraft called Crew Dragon that is sitting on top of that. crew, which includes Liquid oxygen there, but they are venting this. ಅದರಷ್ಟು ಕಷ್ಟ ಅಲ್ಲ ಇದರಲ್ಲಿ ಇನ್ನೂ Dragon is going to configure for Mr. Heidi Brewer is on console right now. Yeah, 4 minutes back it was standing like a rock. Temperature will be very high, probably 3000. Subhanshu Shukla ಅವರು ಇರೋ ಅಂತ ಅವರು ಅಮೆರಿಕಾದ ಕೆನಡಿಯನ್ ಪ್ರವೇಶಿಸಲಿದ್ದಾರೆ. ಆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಈಗಾಗಲೇ 7 ಗಗನಯಾತ್ರಿಗಳು ವಾಸ ಮಾಡ್ತಾ ಇದ್ದಾರೆ. ಆ 7 ಜನದ ಜೊತೆಗೆ ಇವಾಗ ಈ 4 ಜನನೂ ಸೇರಿ 11 ಜನ ಇವಾಗ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ನಾಳೆ ಸಂಜೆಯಿಂದ ವಾಸ ಮಾಡೋಕ್ಕೆ ಪ್ರಾರಂಭಿಸ್ತಾರೆ. ಸುಮಾರು 2 ವಾರಗಳ ಕಾಲ ಶುಭಾಂಶು ಶುಕ್ಲಾ ಹಾಗೂ ಇತರ 3 ಸಹಚರರು ಅನೇಕ ಪ್ರಯೋಗಗಳನ್ನು ನಿರ್ವಹಿಸ್ತಾ ಇದ್ದಾರೆ. 60 ಪ್ರಯೋಗಗಳು, ಇದರಲ್ಲಿ 7 ಪ್ರಯೋಗಗಳು ಭಾರತದ್ದೇ ಆಗಿವೆ. ಇದನ್ನು ನಿರ್ವಹಿಸಿ ಅಲ್ಲಿ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ತೂಕರಹಿತ ಸ್ಥಿತಿನಲ್ಲಿ ಯಾವ ರೀತಿಯ ಅನುಭವ ಇರುತ್ತೆ ಅನ್ನೋದನ್ನು ಅನುಭವವನ್ನು ಪಡೆದು ನಂತರ 2 ವಾರಗಳ ನಂತರ ಇವರು ತಾವು ಯಾವ ಇವತ್ತು ಸುತ್ತುತ್ತಾ ಇದ್ದಾರಲ್ಲ ಸ್ವತಂತ್ರವಾಗಿ ಕ್ರೂ ಡ್ರ್ಯಾಗನ್ ನೌಕೆ, ಅದೇ ನೌಕೆಯಲ್ಲೇ ಭೂಮಿಗೆ ಹಿಂತಿರುಗಿ ಬರಲಿದ್ದಾರೆ. ಇವರ ಅನುಭವ ಅಂದರೆ ಇವರು ಅಂತರಿಕ್ಷದಲ್ಲಿ ವಾಸಿಸುವುದಕ್ಕೆ ಸಂಬಂಧಿಸಿದಂತೆ ಯಾವ ಅನುಭವವನ್ನು ಪಡಿತಾರೆ ಅನ್ನೋದು, ಇವರು ಯಾವ ರೀತಿಯ ಪ್ರಯೋಗಗಳನ್ನು ನಿರ್ವಹಿಸ್ತಾರೆ ಅನ್ನೋದು ನಮ್ಮ ಗಗನಯಾನ ಕಾರ್ಯಕ್ರಮಕ್ಕೆ ಇದು ಪೂರಕವಾಗಲಿದೆ. ಇದು ಅನೇಕ ಉತ್ಕೃಷ್ಟವಾದ ಅಮೂಲ್ಯವಾದ ಮಾಹಿತಿನ ಒದಗಿಸ್ತಾ ಇದೆ. ಹೀಗಾಗಿ ಈ ಒಂದು ಇಂದು ಸುಗಮವಾಗಿ ಪ್ರಾರಂಭವಾದಂತಹ ಆಕ್ಸಿಯಂ 4ರ ಅಭಿಯಾನ ಇದು ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದಲ್ಲಿ ಒಂದು ಪ್ರಮುಖವಾದ ಘಟನೆ, ಮೈಲಿಗಲ್ಲು ಅಂತ.